ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ದೈವದಿಂದ ಮೆಸೇಜಸ್ ಏನಿದೆ, ಫ್ಯೂಚರ್ ಹೇಗಿರುತ್ತೆ, ಎಲ್ಲ ಕುರಿತಾಗೂ ರೀಡಿಂಗ್ ಮಾಡ್ತೀನಿ. ಇವತ್ತು ಮಂಡೇ ಅಂಡ್ ಹ್ಯಾವ್ ಸ್ಟಾರ್ಟೆಡ್ ದ ಮಂಡೇ ರಿಚುವಲ್. ಸೊ ಮಂಡೇ ವೈಟ್ ಕ್ಯಾಂಡಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ವೈಟ್ ಕ್ಯಾಂಡಲ್ ನ ಹಚ್ಚುವುದ್ರಿಂದ ಏನಾದ್ರೂ ನೆಗೆಟಿವಿಟಿ ಇದೆ ಅಂದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ. ಮತ್ತೆ ಪೀಸ್ ಆಫ್ ಮೈಂಡ್ ಮತ್ತೆ ಮನೆಯಲ್ಲೂ ಕೂಡ ಶಾಂತತೆನ ಕೊಡುತ್ತೆ. ಸೊ ಒಂದೊಳ್ಳೆ ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ನೀವು ಒಂದು ವೈಟ್ ಕ್ಯಾಂಡಲ್ ನ ಲೈಟ್ ಮಾಡೋದ್ರಿಂದ ಅದ್ಭುತವಾದ ಚೇಂಜಸ್ ನೋಡ್ತೀರಾ ಎವ್ರಿ ಮಂಡೇ. ಓಕೆ, ಮತ್ತು ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ನಿಮ್ಗೆ ಏನಾದ್ರೂ ಚಾನೆಲ್ ಹೋಲ್ಡ್ ಆನ್, ಸಾರಿ. ಸೊ ನಿಮ್ಗೆ ಏನಾದ್ರೂ ಕ್ಯಾಂಡಲ್ ಸ್ಪೆಲ್ಸ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಏನಾದ್ರೂ ಚೇಂಜಸ್ ನೀವು ನೋಡ್ಬೇಕು ಅನ್ನೋದಿದೆ ಅಂದ್ರೆ ಅದನ್ನು ಕೂಡ ನೀವು ತಗೋಬಹುದು. ಕ್ಯಾಂಡಲ್ ಸ್ಪೆಲ್ಸ್ ನ ನೀವು ಪಡಿಬಹುದು. ಆದರೆ ಫಸ್ಟ್ ನೀವೊಂದು ಸೆಷನ್ ನ ಬುಕ್ ಮಾಡ್ಕೋಬೇಕಾಗತ್ತೆ. ನೀವು ಕಾಲ್ ಮಾಡಿ ಫಸ್ಟ್ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡಾದ ನಂತರ ನಿಮ್ ಪ್ರಾಬ್ಲಮ್ ಮೇರೆಗೆ ಅದಾಗತ್ತೆ, ಸ್ಪೆಲ್ಸ್ ವರ್ಕ್ ಆಗುತ್ತೆ, ಕ್ಯಾಂಡಲ್ ಸ್ಪೆಲ್ಸ್ ವರ್ಕ್ ಆಗುತ್ತೆ ಅಂದ್ರೆ ಮಾತ್ರ ನಾನು ನಿಮ್ಗೆ ಆ ತರ ಕ್ಯಾಂಡಲ್ ಸ್ಪೆಲ್ಸ್ ನ ಮಾಡಿ ಕೊಡ್ತೀನಿ. ಫಸ್ಟ್ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಸ್ಟ್ ಪಡೀರಿ. ಸೆಷನ್ ಆದ ನಂತರ ಸೊಲ್ಯೂಷನ್ ಏನು ಅನ್ನೋ ವಿಷಯವಾಗೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಬಟ್ ಆಸ್ ಐ ಟೋಲ್ಡ್, ಫಸ್ಟ್ ಯು ಬುಕ್ ದಿ ಅಪಾಯಿಂಟ್ಮೆಂಟ್. ಓಕೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಅಂಡ್ ಇವತ್ತಿನ ಸ್ಪೆಷಲ್ ದಿನದಂದು ನಿಮ್ಗೆ ಏನ್ ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಲೈಫ್ ನಲ್ಲಿ ಏನ್ ಬರಲಿದೆ ಹಾಗೂ ಯಾವ ರೀತಿಯಾದ ಚೇಂಜಸ್ ಆಗಲಿದೆ ಅನ್ನುವ ವಿಷಯವಾಗಿ ರೀಡಿಂಗ್ ನ ಮಾಡ್ತಿದ್ದೀನಿ. ಲೆಟ್ಸ್ ಸಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ ನಲ್ಲಿ ಹಾಗೂ ಯಾವ ವಿಷಯವಾಗಿ ಬದಲಾವಣೆಗಳು ನಡೆಯುತ್ತೆ ಮತ್ತೆ ಏನ್ ಆಗಲಿದೆ ಮುಂದೆ ಬರುವ ದಿನಗಳಲ್ಲಿ, ಯಾವ ವಿಷಯಗಳು ನಿಮ್ಮ ಲೈಫ್ ಅಲ್ಲಿ ನಡೆಯುತ್ತೆ ಅನ್ನುವ ವಿಷಯವಾಗಿ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ನಾನು ನಿಮ್ಗೆ ಕೊಡ್ತಾ ಬರ್ತೀನಿ. ಸೊ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಜನರ ಬಗ್ಗೆ ನಿಮ್ಗೆ ಒಂದಷ್ಟು ಅಸಮಾಧಾನ ಆಗಿರಬಹುದು ಹಾಗೂ ಒಂಟಿತನ ಕಾಡ್ತಿರಬಹುದು. ಒಂಟಿ ಆಗಿರೋದೇ ಸೊಲ್ಯೂಷನ್ ಅಂತ ನಿಮ್ಗೆ ಅನ್ಸಿರಬಹುದು. ಬೇಸಿಕ್ಲಿ ನಿಮಗೆ ಇವಾಗ ಹೇಗಿದೆ ಅಂದ್ರೆ ಯಾರೋ ಒಂದು ಸಪೋರ್ಟ್ ಇಲ್ಲ ಅನ್ನುವಂಥ ಒಂದು ಅನುಭವಗಳಾಗಿದೆ. ಅದಾದ ನಂತರ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ 5 ಆಫ್ ವಾಂಡ್ಸ್ ಏನೇನ್ ಹೇಳುತ್ತೆ ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಇನ್ನರ್ ಇಶ್ಯೂಸ್ ಇರೋದ್ರಿಂದ ಏನಾಗ್ತಾ ಇದೆ, ನಿಮ್ ಲೈಫ್ ನ ನೀವೇನ್ ಮಾಡಿದ್ರು ಕೂಡ ನಿಮಗೆ ಹೆಲ್ಪ್ ಆಗುವ ಹಾಗೆ, ನಿಮಗೆ ಖುಷಿ ಆಗುವ ಹಾಗೆ ಔಟ್ಕಮ್ ಸಿಗ್ತಾ ಇಲ್ಲ. ಅದರಿಂದ ಕೂಡ ನಿಮ್ಗೆ ನೋವಾಗ್ತಾ ಇದೆ ಇತ್ತೀಚೆಗೆ. ಅದನ್ನು ತುಂಬಾ ಅನುಭವಿಸ್ತಿದ್ದೀರಾ. ನೀವು ಅನ್ಕೊಂಡಿರುವಂತ ಕಾರ್ಯಗಳಲ್ಲಿ ವಿಘ್ನ ಬರುವಂತದ್ದು ಹಾಗೂ ಏನೇ ಪ್ರಯತ್ನಗಳನ್ನ ನೀವು ಮಾಡಿದ್ರು, ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ ನಿಮಗೆ ಬೇಕಾಗಿರುವ ರಿಸಲ್ಟ್ ಸಿಕ್ಕದೇ ಇರುವಂತದ್ದು ಇದೆಲ್ಲ ನಡೆದಿದೆ. ಅದಾದ ನಂತರ ಟುಡೇ ಸೋ ಮಚ್ ಆಫ್ ಡಿಸ್ಟರ್ಬೆನ್ಸ್, ಐ ಆಮ್ ಸಾರಿ. ಒಂದ್ ನಿಮಿಷ. ಸೊ ಫೂಲ್ ಕಾರ್ಡ್, ಐ ಮೀನ್ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಅಗೇನ್ ನೀವು ಬ್ಯಾರಿಯರ್ ನ ಸೆಟ್ ಮಾಡ್ತಾ ಇದ್ದೀರಾ ಹಾಗೂ ಜನರಿಂದ ದೂರ ಇರೋದ್, ಐ ಮೀನ್ ನಾನು ಏನ್ ನೋಡ್ತಿದ್ದೀನಿ ಅಂದ್ರೆ ಜನರ ಹತ್ರ ಹೋದ್ರೆ ನೀವು ಪ್ರಾಬ್ಲಮ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಜನರಿಂದ ದೂರ ಇದ್ರೇನೆ ಸೊಲ್ಯೂಷನ್ ಅನ್ನುವಂತ ಒಂದು ಕನ್ಕ್ಲೂಷನ್ಗೂ ಕೂಡ ಬಂದಿರಬಹುದು. ಯಾಕೆಂದ್ರೆ ಆ ತರದ್ ಒಂದು ಕಹಿಯಾದ ಅನುಭವಗಳಾಗಿರ್ಬಹುದು ಇತ್ತೀಚೆಗೆ ನಿಮ್ಗೆ. ಯಾರು ಬೇಡ, ಏನಾದ್ರೂ ನೀವು ಮಾಡಕ್ ಹೋದ್ರು ಅದ್ ನಿಮ್ಗೆ ವಿರುದ್ಧವಾಗಿ ನಡೀತಾ ಇದೆ. ಅಂದ್ರೆ ಜನಕ್ ಒಳ್ಳೇದ್ ಮಾಡಕ್ ಹೋದ್ರು ಕೂಡ ಅದ್ ನಿಮ್ಗೆ ಆಪೋಸಿಟ್ ಆಗಿ ರಿಸಲ್ಟ್ ಬರ್ತಾ ಇದೆ. ನಿಮ್ಗೆ ಅದು ಖುಷಿ ಕೊಡ್ತಾ ಇಲ್ಲ ಆ ವಿಷಯ. ತುಂಬಾ ನೋವು ಅನುಭವಿಸ್ತಿದ್ದೀರಾ ಹಾಗೂ ಆಘಾತದಲ್ಲಿದ್ದೀರಾ. ಯಾಕೀಗ ನನ್ನ ಲೈಫ್ ಆಗ್ತಾ ಇದೆ ಅಂತ ಒಂದು ಡಿಪ್ರೆಸ್ಡ್ ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇದ್ದೀನಿ.
ಮತ್ತೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆಯ ವಿಷಯ ಏನಾಗುತ್ತೆ ಅಂದ್ರೆ ಒಂದು ವಾರದಲ್ಲೇ ಒಂದು ಒಳ್ಳೆಯ ಬದಲಾವಣೆ ನಿಮ್ ಲೈಫ್ ಅಲ್ಲಿ ನಡೆಯುತ್ತೆ. ಬೇಸಿಕ್ಲಿ ಇದು ನಿಮ್ಮ ವರ್ಕ್ ರಿಲೇಟೆಡ್ ಆಗಿರ್ಬಹುದು, ಅಥವಾ ನಿಮಗೆ ಏನ್ ಆಗ್ಬೇಕು ಅನ್ನೋ ಆಸೆ ಇದೆ ಹಾಗೂ ಯಾವುದೋ ಒಂದು ವಿಷಯವಾಗಿ ನೀವು ಎದುರು ನೋಡ್ತಾ ಇದ್ದೀರಾ ಅಂದ್ರೆ ಅದು ಕೂಡ ನಿಮ್ಗೆ ಪೂರಕವಾಗಿ ಆಗುತ್ತೆ ಅಂತ ತೋರಿಸ್ತಾ ಇದೆ. ಏಸ್ ಆಫ್ ವಾಂಡ್ಸ್ ಇಸ್ ಆಲ್ ಅಬೌಟ್ ಆಪರ್ಚುನಿಟೀಸ್ ಕಮಿಂಗ್ ಯೋರ್ ವೇ. ಮತ್ತೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಚೇತರಿಕೆ ನೋಡ್ತೀರಾ, ಅಂದ್ರೆ ಇಂಪ್ರೂವ್ಮೆಂಟ್ಸ್ ನ ನೋಡ್ತೀರಾ ವಿತ್ ಇನ್ 2 months. ಮತ್ತೆ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವ ಒಂದು ರಿಲೇಶನ್ಶಿಪ್ ನಿಮ್ಗೆ ಸ್ಟ್ರೆಂತ್ ಕೊಡ್ತಾ ಇಲ್ಲ, ಯಾವ ರಿಲೇಶನ್ಶಿಪ್ ನಿಮ್ನ ಕುಗ್ಗಿಸಿದೆ, ಯಾವ ಒಂದು ಕನೆಕ್ಷನ್ ನಿಮ್ಗೆ ನೋವು ತುಂಬಾನೇ ಅತಿಯಾಗಿ ಕೊಟ್ಟಿದೆ, ಅದನ್ನ ನೀವೇ ಬಿಟ್ಟು ಹೋಗ್ತೀರಾ, ನಿಮ್ಗೆ ಅದು ಬೇಡ ಅನ್ನುವಂತ ಒಂದು ಡಿಸಿಷನ್ ನೀವು ತಗೊಂಡು ಮುಂದೆ ಹೋಗ್ತೀರಾ ಅಂತ ನೋಡ್ತಾ ಇದ್ದೀನಿ ನಾನು. ಬೇಸಿಕ್ಲಿ ಡಿಸಿಷನ್ ಮೇಕಿಂಗ್ ಟೈಮ್ ಕೂಡ ಬಂದಿದೆ ನಿಮ್ಗೆ. ಅದರಿಂದಾನೇ ನಿಮ್ಗೆ ಜನರಿಂದ ದೂರ ಯಾವಾಗ ಜನರಿಂದ ದೂರ ಆಗ್ತೀರಾ, ಡಿಸ್ಕನೆಕ್ಟ್ ಆಗ್ತೀರಾ, ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಹಾಗೂ ನಿಮಗೆ ಬೇಕಾಗಿರುವಂತದ್ದು ಬೇಡದೇ ಇರುವಂತದ್ರ ಬಗ್ಗೆ ಒಂದಷ್ಟು ಡಿಸಿಷನ್ ತಗೊಳಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ನಿಮ್ಮ ಪ್ರಾಬ್ಲಮ್ಯಾಟಿಕ್ ಸೈಕಲ್ ಕೂಡ ಎಂಡ್ ಆಗುತ್ತೆ, ಆದ್ರೆ ಟೈಮ್ ತಗೊಳುತ್ತೆ ಅಂತ ತೋರಿಸ್ತಾ ಇದೆ. ಮತ್ತೆ 2 ಆಫ್ ಕಪ್ಸ್ ಕೆಲವರಿಗೆ ನ್ಯೂ ಲವ್ ನೋಡ್ತಾ ಇದ್ದೀನಿ, ಹಾಗೂ ರಿಲೇಶನ್ಶಿಪ್ ಹೀಲಿಂಗ್ ನೋಡ್ತಾ ಇದ್ದೀನಿ, ರೀಕನ್ಸಿಲಿಯೇಷನ್ ನೋಡ್ತಾ ಇದ್ದೀನಿ. ಈ ತರ ಒಂದಷ್ಟು ಒಳ್ಳೆಯ ಬದಲಾವಣೆಗಳು ಕೂಡ 2 ತಿಂಗಳ ಆದ ನಂತರ ಬರುತ್ತೆ. ಇವಾಗ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗ್ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ಅಂದ್ರೆ, ನಿಮ್ ರಿಲೇಶನ್ಶಿಪ್ ನಲ್ಲಿ ನೀವು ಒಂದೊಳ್ಳೆಯ ಚೇಂಜಸ್ ನೋಡ್ಬೇಕು ಅಂತ ಇದ್ದೀರಾ ಅಂದ್ರೆ ಅದು ನಾನು ನೋಡ್ತಾ ಇದ್ದೀನಿ. ಬಟ್ ಆಫ್ಟರ್ 2 months ಅದನ್ನ ಆಗೋದು ಖಂಡಿತವಾಗ್ಲೂ ಆ ಒಂದು ಪಾಸಿಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮತ್ತೆ ಪ್ರಿನ್ಸಸ್ ಆಫ್ ಕಪ್ಸ್ ಬರ್ತಾ ಇದೆ. ಪ್ರಿನ್ಸಸ್ ಆಫ್ ಕಪ್ಸ್ ಏನು, ಇಮೋಷನಲಿ ನೀವು ಸ್ಟ್ರಾಂಗ್ ಆಗ್ತೀರಾ. 3 months ಆಗುತ್ತೆ. 3 months ಟೈಮ್ ಆದ್ರೂ ಕೂಡ ನಿಮಗೆ ಇದು ತುಂಬಾ ಒಳ್ಳೆಯ ಬದಲಾವಣೆನೆ. ಅದು ನಿಮಗೆ ಹೊಸದಾಗಿರುವಂತಹ ಒಂದು ವಿಷಯ ನೀವು ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಯಾವ ವಿಷಯದಲ್ಲಿ ನಿಮಗೆ ಒಂದು ರೀತಿಯಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಅದು ನಿಮಗೆ ನೋವು ಕೊಡ್ತಾ ಇತ್ತು, ಸ್ಟ್ರೆಸ್ ಕೊಡ್ತಾ ಇತ್ತು, ಆ ವಿಷಯದಲ್ಲೂ ನಿಮಗೆ ಒಳ್ಳೆಯ ಚೇಂಜಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಬಟ್ ಆಫ್ಟರ್ 2 months ಟೈಮ್ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ. ಬೇಸಿಕ್ಲಿ ಆಸ್ ಐ ಟೋಲ್ಡ್, ಒಂದ್ ರಿಲೇಶನ್ಶಿಪ್ ಕಟ್ ಆಫ್ ಆಗುತ್ತೆ, ನೀವ್ ಏನ್ ಮಾಡಿದ್ರು ಅದನ್ನ ಸರಿ ಮಾಡಕ್ಕಾಗಲ್ಲ. ಮತ್ತೆ ಹೊಸ ರಿಲೇಶನ್ಶಿಪ್, ರೀಕನ್ಸಿಲಿಯೇಷನ್ ಬಿಟ್ಟು ಹೋದವ್ರು ವಾಪಸ್ ಬರೋದು, ಆ ತರ ಒಳ್ಳೆಯ ಬದಲಾವಣೆಗಳು ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಲೈಫ್ ಬಗ್ಗೆ ಕಟುವಾಗಿರುವಂತಹ ವಿಷಯಗಳು ತಿಳಿಯುತ್ತೆ. ಲೈಫ್ ನಲ್ಲಿ ಯಾರು ನಿಮಗೆ ಆಪ್ತರು, ಯಾರು ನಿಮಗೆ ಎನಿಮೀಸ್ ಅನ್ನುವಂತಹ ಒಂದು ಕನ್ಫರ್ಮೇಶನ್ ಸಿಗುತ್ತೆ ಯೂನಿವರ್ಸ್ ಇಂದ. ಅಂದ್ರೆ ಹಾರ್ಡ್ ಟ್ರೂತ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಕಹಿಯಾದ ಸತ್ಯಗಳನ್ನ ನೀವು ನಿಮ್ಮ ಲೈಫ್ ನಲ್ಲಿ ನೋಡ್ತೀರಾ. ಅದು ನಿಮ್ಗೆ ತುಂಬಾನೇ ಒಂದು ಎನ್ಲೈಟನ್ಮೆಂಟ್ ಕೂಡ ಕೊಡುತ್ತೆ ಅಂತ ಹೇಳ್ತೀನಿ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಬೌಂಡ್ರೀಸ್ ನ ಸೆಟ್ ಮಾಡ್ತೀರಾ. ಯಾರು ನಿಮ್ನ ಸಲೀಸಾಗಿ ಹೇಗಂದ್ರೆ ಹಾಗೆ ಟ್ರೀಟ್ ಮಾಡದೇ ಇರೋ ಹಾಗೆ ನಿಮ್ಮ ಎನರ್ಜಿನ ನೀವು ಸೇವ್ ಮಾಡ್ಕೊಳ್ತೀರಾ ವಿತ್ ಇನ್ 4 months. ಅದನ್ನು ನಾನು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ನೀವು ಒಂದು ಬೆಟರ್ ಪರ್ಸನ್ ಆಗ್ತೀರಾ. ನಿಮ್ಮ ಲೈಫ್ ನ ನೀವು ಸರಿ ಮಾಡ್ಕೊಳ್ಳೋಕೆ ಎಲ್ಲಾ ಪ್ರಯತ್ನಗಳನ್ನು ಪಡ್ತೀರಾ. ನಿಮ್ಮ ಲೈಫ್ ನಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ನ ನೀವು ನೋಡಿದ್ರೆ ಅದು ಆಗದೆ ಇರೋ ಹಾಗೆ ಹೇಗೆ ನಾನು ಇರೋದು ಅನ್ನುವಂತ ಒಂದು ಸೊಲ್ಯೂಷನ್ ಕೂಡ ಹುಡುಕೊಳ್ತೀರಾ. ಅದಾದ ನಂತರ ಜಸ್ಟಿಸ್ ಬರ್ತಾ ಇದೆ. ವಿತ್ ಇನ್ 6 months ನಿಮ್ಮ ಲೈಫ್ ನಲ್ಲಿ ನೀವು ಯಾವ ಅನ್ಯಾಯವನ್ನ ನೋಡಿದ್ರಿ, ನಿಮ್ಮ ಲೈಫ್ ನಲ್ಲಿ ಯಾವ ವಿಷಯವಾಗಿ ಒಂದ್ ರೀತಿಯಾದ ಸ್ಟಕ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಅಥವಾ ಇಷ್ಟೇ ಲೈಫ್ ಅಂತ ನೀವೇನಾದ್ರು ನೋಡ್ತಿದ್ರೆ ಈ ತರನೇ ಮುಗೀತು ಅನ್ನುವಂತ ಒಂದು ಲೆವೆಲ್ ನಲ್ಲಿ ಇದ್ದೀರಾ ಅಂದ್ರೆ ಆ ಒಂದು ವಿಷಯದಲ್ಲೂ ನಿಮಗೆ ಒಳ್ಳೆಯ ಬದಲಾವಣೆ ಖಂಡಿತವಾಗ್ಲೂ ಬರುತ್ತೆ. ಯಾಕಂದ್ರೆ ಒಂದು ಹರ್ಮಿಟ್ ಇಂದ, ಒಂಟಿತನದ ಎನರ್ಜಿಯಿಂದ ನೀವು ಬರ್ತಿರೋದು ನ್ಯಾಯಯುತವಾದ ಜಸ್ಟಿಸ್ ಕಾರ್ಡ್ಗೆ. ಸೊ ಇದ್ರ ಅರ್ಥ ಏನಂದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ, ಹಾಗೂ ಎಂಪವರ್ಮೆಂಟ್ ಬರುತ್ತೆ, ಮತ್ತೆ ನೀವು ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆಗ್ತೀರಾ, ಮತ್ತೆ ತುಂಬಾ ಸ್ಮಾರ್ಟ್ ಪರ್ಸನ್ ಆಗ್ತೀರಾ, ಸ್ಮಾರ್ಟ್ ಡಿಸಿಷನ್ಸ್ ತಗೊಳ್ತೀರಾ. ಆಸ್ ಐ ಟೋಲ್ಡ್, ಮೆಂಟಲಿ ಇಮೋಷನಲಿ ಮೆಚೋರ್ಡ್ ಆಗ್ತೀರಾ. ಆನ್ ದ ಹೋಲ್ ರೀಡಿಂಗ್ ಚೆನ್ನಾಗಿ ಬಂದಿದೆ. ಫಸ್ಟ್ ಒಂದಷ್ಟು ಕಾರ್ಡ್ಸ್ ನಿಮ್ಗೆ ನೀವ್ ಏನ್ ಅನ್ಭವಿಸ್ತಿದ್ದೀರಾ ಅಂತ ತೋರಿಸ್ತು, ನಿಮ್ಮ ಇಮೋಷನಲ್ ಎನರ್ಜಿನ ತೋರಿಸ್ತು. ಆದ್ರೆ ಮುಂದೆ ಬದಲಾವಣೆ ಆಗುವಂತದ್ದು, ಮುಂದೆ ಆಗುವಂತ ವಿಷಯಗಳಲ್ಲೆಲ್ಲ ಒಳ್ಳೇದೇ ನಾನು ನೋಡ್ತಾ ಇದ್ದೀನಿ. ಸೊ ಆನ್ ದ ಹೋಲ್ ನಿಮ್ಮ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗೇ ಇದೆ. ದೈವದಿಂದ ಒಳ್ಳೆಯ ವಿಷಯಗಳೇ ನೀವು ತಿಳ್ಕೊಳ್ಳುವ ಹಾಗಿದೆ. ಸೊ ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ 2ನೇ ಕಾರ್ಡ್ ಪೈಲ್ ರೀಡಿಂಗ್ ಶುರು ಮಾಡ್ತೀನಿ. ಯಾರು ಈ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ರು, ಮುಂದೆ ಏನ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು,
ಹಾಗೂ ದೈವದಿಂದ ಯಾವ ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದಿದೆ, ಇದೆಲ್ಲದರ ಕುರಿತಾಗೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ನೈಟ್ ಆಫ್ ವಾಂಡ್ಸ್, ಅದಾದ ನಂತರ 4 ಆಫ್ ಪೆಂಟಿಕಲ್ಸ್, ಮತ್ತೆ ವೀಲ್ ಆಫ್ ಫಾರ್ಚ್ಯೂನ್, ಮತ್ತೆ ಲವರ್ಸ್ ಕಾರ್ಡ್, ಏಸ್ ಆಫ್ ವಾಂಡ್ಸ್. ತುಂಬಾ ವಿಷಯಗಳು ನಿಮ್ ಲೈಫಲ್ಲಿ ಇನ್ 4 to 5 months ನೀವು ತುಂಬಾ ಬ್ಯುಸಿ ಆಗಿರ್ತೀರಾ. ಹಾಗೂ ಅನ್ಕೊಳ್ಳದೆ ಇರುವಂತ ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್ ನ ನಿಮ್ ಲೈಫಲ್ಲಿ ನೀವು ನೋಡ್ತೀರಾ. ಸ್ಟ್ರಾಂಗರ್ ಆಗ್ತೀರಾ, ಸ್ಪೆಷಲಿ ರಿಲೇಟೆಡ್ ಟು ವರ್ಕ್. ಒಳ್ಳೆಯ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ. ಲವ್, ಒಂದು ಹೊಸ ಲವ್ ಸ್ಟೋರಿನೂ ನೋಡ್ತಾ ಇದ್ದೀನಿ ನಿಮ್ ಲೈಫ್ ನಲ್ಲಿ, ಯಾಕಂದ್ರೆ ಲವರ್ಸ್ ಕಾರ್ಡ್ ಬಂದಿದೆ. ಮತ್ತೆ ಹಣಕಾಸಿನ ವಿಷಯದಲ್ಲಿ ನೀವು ತುಂಬಾ ಸೀರಿಯಸ್ ಆಗ್ತೀರಾ. ಹಣನ ಸೇವ್ ಮಾಡುವಂಥದ್ದು, ಹಣನ ಹೂಡಿಕೆ ಅಂದ್ರೆ ಶೇರ್ಸ್ ನಲ್ಲಿ ಹಾಕುವಂಥದ್ದು, ಅಂದ್ರೆ ಬೆಟರ್ ಪರ್ಸನ್ ಆಗ್ತೀರಾ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್. ನೀವ್ ಯಾವ ರೀತಿಯಾದ ಡಿಸಿಷನ್ಸ್ ನಿಮ್ಮನ್ನ ಲಾಸ್ಗೆ ಎಳ್ಕೊಂಡು ಹೋಗಿತ್ತು ಹಿಂದೆ, ಆ ವಿಷಯವಾಗಿ ನೀವು ಲಾಭವನ್ನ ಪಡಿತೀರಾ ಬಿಕಾಸ್ ಆಫ್ ಯೋರ್ ಸ್ಮಾರ್ಟ್ ಡಿಸಿಷನ್ಸ್. 8 ಆಫ್ ಕಪ್ಸ್ ಬರ್ತಾ ಇದೆ. ಮೇ ಬಿ ಒಂದು ರಿಲೇಶನ್ಶಿಪ್ ಕಟ್ ಆಫ್ ಆಗ್ಬೋದು, ಅದು ನಾನು ನೋಡ್ತಾ ಇದ್ದೀನಿ. 2 ಆಫ್ ಕಪ್ಸ್ ಬರ್ತಾ ಇದೆ. ಓ ಗಾಡ್, ದಿ ಎಂಪರರ್ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲ ಏನೇನಿದೆ ವಿಷಯಗಳು ಅಂತ. ಹಾರ್ಟ್ ಬ್ರೇಕ್ ಬಂದಿರೋದ್ರಿಂದ ಇತ್ತೀಚೆಗೆ ನೀವು ಇಷ್ಟಪಡುವಂತ ವ್ಯಕ್ತಿ ಯಾರೇ ಆಗಿರ್ಲಿ, ಆ ವ್ಯಕ್ತಿಯಿಂದ ನೀವು ಆಘಾತ ಮತ್ತೆ ಅತಿಯಾದ ಮಾನಸಿಕವಾದ ದುಃಖವನ್ನ ಅನುಭವಿಸಿದೀರ. ಆ ವ್ಯಕ್ತಿ ನಿಮಗೆ ನಂಬಿಕೆ ದ್ರೋಹ ಮಾಡಿರ್ಬಹುದು, ಅಥವಾ ನೀವು ಅನ್ಕೊಂಡಿರುವ ಹಾಗೆ ರಿಸಲ್ಟ್ ಆ ರಿಲೇಶನ್ಶಿಪ್ ನಲ್ಲಿ ಸಿಗದೇ ಇರಬಹುದು. ಒಟ್ನಲ್ಲಿ ನಿಮ್ಮ ಪ್ರೆಸೆಂಟ್ ಎನರ್ಜಿ ಹಾರ್ಟ್ ಬ್ರೇಕ್ ಆಗಿದೆ. ಸೊ ನೀವು ಮಾನಸಿಕವಾಗಿ ಕುಗ್ಗಿದ್ದೀರಾ. ಮಾನಸಿಕವಾಗಿ ಕುಗ್ಗಿದ್ದೀರಾ ಅಂದ ತಕ್ಷಣ ನೀವು ಛಲವನ್ನ ಬಿಟ್ಟಿಲ್ಲ, ನಿಮ್ಮ ಬಗ್ಗೆ ನೀವು ನಂಬಿಕೆನ ಕಳ್ಕೊಂಡಿಲ್ಲ. ಒಳ್ಳೆತನಕ್ಕೆ ಇಷ್ಟೆಲ್ಲ ಯಾಕೆ ಆಗ್ತಾ ಇದೆ ಅನ್ನುವಂತ ಒಂದು ನೋವು, ಒಂದು ಅಸಮಾಧಾನದಲ್ಲಿದ್ದೀರಾ. ಅದು ಒಂದು ಪ್ರೆಸೆಂಟ್ ಇಮೋಷನ್ ಆಗಿದೆ. ಆದ್ರೆ ಆ ಪ್ರೆಸೆಂಟ್ ಇಮೋಷನ್ ಅಲ್ಲೇ ನೀವು ಕುಗ್ಗಿಕೊಂಡು ನೋವು ಅನುಭವಿಸ್ಕೊಂಡಿರ್ತೀರಾ ಅಂತಾನು ನಾನು ನೋಡ್ತಾ ಇಲ್ಲ. 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ರಿಲೇಟೆಡ್ ಟು ರಿಲೇಶನ್ಶಿಪ್ಸ್ ನೀವು ಎಲ್ರನ್ನೂ ವೆಲ್ಕಮ್ ಮಾಡಲ್ಲ ನಿಮ್ ಲೈಫಲ್ಲಿ. ಓಕೆ, ಅದೇನೇ ದೈವ ಮೆಸೇಜ್ ನಿಮ್ಗೆ ಹೇಳ್ತಾ ಇರೋದು. ನೀವು ಯಾರ್ ನಿಮ್ ಲೈಫಲ್ಲಿ ಇರ್ಬೇಕು, ಯಾರ್ ನಿಮ್ ಲೈಫಲ್ಲಿ ಇರಬಾರ್ದು ಅನ್ನುವಂತ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಅವರಿಂದ ನೀವು ದೂರ ಇರಬೇಕು. ನಿಮ್ಗೆ ಯಾರು ಸರ್ವ್ ಮಾಡ್ತಾ ಇಲ್ಲ, ಒಳ್ಳೆ ರೀತಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಅವರಿಂದ ದೂರ ಇರಬೇಕು ಅಂತ ನೀವು ಡಿಸೈಡ್ ಮಾಡಿ, ಯು ವಿಲ್ ಸೇವ್ ಯೋರ್ ಎನರ್ಜಿ. ಯು ವಿಲ್ ಸೇವ್ ಯೋರ್ ಟೈಮ್, ಸೇವ್ ಯೋರ್ ಎನರ್ಜಿ. ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಒಬ್ರಿಗೆ ಅಂದ್ರೆ ಅದು ಒಳ್ಳೆ ವಿಷಯಕ್ಕೆ ಆಗಿರುತ್ತೆ ಅನ್ನುವಂತ ಒಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಆ ತರ ನೀವು ಒಂದು ಒಳ್ಳೆ ಕ್ವಾಲಿಟಿ ಲೈಫ್ ನ ಲೀಡ್ ಮಾಡ್ತೀರಾ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ನಿಮ್ ರೂಟೀನ್ ಲೈಫ್ ಚೆನ್ನಾಗಾಗುತ್ತೆ. ರೂಟೀನ್ ಅಂದ್ರೆ ಏನು, ದೈನಂದಿನ ಕೆಲ್ಸಗಳು ಏನೇನ್ ಆಗ್ಬೇಕಾಗುತ್ತೆ ಅದೆಲ್ಲ ಮಾಡ್ತೀರಾ ನೀಟಾಗಿ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀರಾ. ನಾನೇನು ಒಂದು ಏನ್ ಹೇಳ್ತಾರೆ ಲೇಸಿನೆಸ್ ನೋಡ್ತಾ ಇಲ್ಲ. ಮತ್ತೆ ನಾಳೆ ಮಾಡ್ಬೋದು, ನಾಳೆ ಮಾಡಿದ್ರಾಯ್ತು, ಆ ಪ್ರೊಕ್ರಾಸ್ಟಿನೇಷನ್ ನೋಡ್ತಾ ಇಲ್ಲ. ಲೇಸಿನೆಸ್ ನೋ ಪ್ರೊಕ್ರಾಸ್ಟಿನೇಷನ್. ಮುಂದೂಡಿಕೆ ಅಂದ್ರೆ ಮುಂದೆ ಮಾಡ್ತೀನಿ ಅನ್ನುವಂತ ಒಂದು ಆಟಿಟ್ಯೂಡ್ ನ ನೀವು ಬೆಳೆಸ್ಕೊಳ್ಳೋದಿಲ್ಲ. ಯಾವ ಕೆಲಸ ಯಾವಾಗ ಆಗ್ಬೇಕೋ ಅದನ್ನ ಕಂಪ್ಲೀಟ್ ಮಾಡ್ತೀರಾ. ತುಂಬಾನೇ ಸೀರಿಯಸ್ ಆಗ್ತೀರಾ. ನಿಮ್ ಲೈಫ್ ನ ನೀವು ಸೀರಿಯಸ್ ಆಗಿ ತಗೊಳ್ತೀರಾ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಕೆಲವರಿಗೆ ನಾನು ನ್ಯೂ ಲವ್ ನೋಡ್ತಾ ಇದ್ದೀನಿ, ಕೆಲವರಿಗೆ ನಿಮ್ಮ ರಿಲೇಶನ್ಶಿಪ್ ಹೀಲಿಂಗ್ ನೋಡ್ತಾ ಇದ್ದೀನಿ. ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂದಿದೆ ಅಂದ್ರೆ, ಯಾರು ಈಗಲೇ ರಿಲೇಶನ್ಶಿಪ್ ನಲ್ಲಿ ಈಗ ಇದೀರಾ ಅನ್ನೋರ್ಗು ಕೂಡ ಅವ್ರ ರಿಲೇಶನ್ಶಿಪ್ ವಿಷಯವಾಗಿ ಸುಧಾರಣೆ ನೋಡ್ತಾ ಇದ್ದೀನಿ. ಆಸ್ ಐ ಟೋಲ್ಡ್, ಲವ್ ನಲ್ಲಿ ಯಾರು ಇಲ್ಲ ಸಿಂಗಲ್ ಆಗಿರೋರಿಗೆ ಐ ಆಮ್ ಸೀಯಿಂಗ್ ನ್ಯೂ ಲವ್ ವಿತ್ ಇನ್ 2 to 3 months. ಅದಾದ ನಂತರ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನ್ಯೂ ಜಾಬ್ ಆಪರ್ಚುನಿಟೀಸ್ ನೋಡ್ತಾ ಇದ್ದೀನಿ ಕೆಲವರಿಗೆ. ಏನಾದ್ರೂ ನೀವು ಗವರ್ಮೆಂಟ್ ಜಾಬ್ ಬರೀಬೇಕು ಅಂತ ಇದ್ದೀರಾ, ಅಥವಾ ನೀವೇನೋ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವ್ ಈಗ್ಲೇ ಹಾಕಬಹುದು. ಟೈಮ್ ಚೆನ್ನಾಗೇ ಇದೆ. ಟ್ರಾವೆಲ್ ನೋಡ್ತಾ ಇದ್ದೀನಿ, ಬೇರೆ ಕಂಟ್ರಿಗೆ ಹೋಗೋ ಪ್ಲಾನ್ಸ್ ಇದೆ ಅಂದ್ರೆ ಟೈಮ್ ಅದಕ್ಕೂ ಪೂರಕವಾಗೇ ಇದೆ. ಇವತ್ತಿಂದ ನಿಮ್ಗೆ ಬೇಸಿಕ್ಲಿ ಒಂದ್ 6 ರಿಂದ 7 ತಿಂಗಳವರೆಗೂ ನೀವು ಅಬ್ರಾಡ್ ಹೋಗೋ ಎಲ್ಲಾ ಚಾನ್ಸಸ್ ನಾನು ನೋಡ್ತಾ ಇದ್ದೀನಿ. ಸೊ ಆ ರೀತಿಯಾಗಿ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದು ನಡೆಯುತ್ತೆ ಅಂತ ತೋರಿಸ್ತಾ ಇದೆ ಕಾರ್ಡ್ ನಲ್ಲಿ.
ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೀವು ಪ್ರಮೋಷನ್ ಕಾಯ್ತಾ ಇದ್ದೀರಾ, ಅಥವಾ ನೀವೇನೋ ಇನ್ನ ಬೇರೆ ಒಂದು ಒಳ್ಳೆಯ ಹುದ್ದೆಗೆ ಕಾಯ್ತಾ ಇದ್ದೀರಾ, ಅಥವಾ ನೀವು ನಾನು ಈ ತರ ಒಂದು ಒಳ್ಳೆ ಕೆಲಸ ಸಿಗಬೇಕು ಅನ್ನುವಂತ ಒಂದು ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಆ ವಿಷಯವಾಗೂ ನೀವು ಗೆಲ್ತೀರಾ ಅಂತಾನೆ ಬರ್ತಾ ಇದೆ. ಬೇಸಿಕ್ಲಿ ರಿಲೇಶನ್ಶಿಪ್ಸ್ ನಲ್ಲಿ ನೀವೇನಾದ್ರೂ ನೋವು ಅನುಭವಿಸಿದ್ರು ಪ್ರೊಫೆಷನಲ್ ಲೈಫ್ ತುಂಬಾ ಚೆನ್ನಾಗೇ ಇದೆ. ಹಾಗೂ ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ ನೀವು ಬೇರೆಯವರು ಮೆಸ್ ಮಾಡುವ ಹಾಗೆ, ಬೇರೆಯವ್ರು ನಿಮ್ಗೆ ಇಲ್ ಟ್ರೀಟ್ ಮಾಡುವ ಹಾಗೆ ನೀವು ಮಾಡೋದಿಲ್ಲ. ಅಂದ್ರೆ ಆ ವಿಷಯದಲ್ಲಿ ನೀವು ತುಂಬಾ ಹುಷಾರಾಗ್ಬಿಟ್ಟಿದ್ದೀರಾ. ಅಂದ್ರೆ ಜನರಿಂದ ನೀವು ಪಾಠ ಕಲ್ತಿದ್ದೀರಾ, ಲೆಸನ್ಸ್ ನ ಕಲ್ತಿದ್ದೀರಾ, ಹಾಗೂ ಅವ್ರನ್ನ ಎಲ್ಲಿಡ್ಬೇಕು, ಎಷ್ಟು ನಿಮ್ ಲೈಫ್ ನಲ್ಲಿ ಇಟ್ಕೋಬೇಕು, ಎಷ್ಟರವರೆಗೂ ಇಟ್ಕೋಬೇಕು, ಈ ರೀತಿಯಾದ ಒಂದು ವಿಷಯನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಜನರು ಹೇಗಿರ್ತಾರೆ, ಒಂದು ಮೆಂಟಲ್ ಇಮೋಷನಲ್ ಮೆಚುರಿಟಿ ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ, ವಿಚ್ ಇಸ್ ಅ ಗುಡ್ ಸೈನ್. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ನೀವು ರಿಲೇಟೆಡ್ ಟು ಮನಿ ಸೇವಿಂಗ್ಸು ಆಗುತ್ತೆ, ಹಾಗೂ ನೀವೇನಾದ್ರೂ ಇನ್ಕ್ರೀಸ್ ಆಫ್ ಮನಿ, ಒಂದು ಪ್ರಾಫಿಟ್ ನೋಡ್ತಾ ಇದ್ದೀರಾ ಅಂದ್ರೆ, ಪ್ರಾಫಿಟ್ ಎದುರು ನೋಡ್ತಾ ಇದ್ದೀರಾ ಅಂದ್ರೆ, ನಾನು ಇವಾಗಿಂದ ಎಫರ್ಟ್ ಹಾಕಿದ್ರೆ ಇನ್ 8 ತಿಂಗಳ ಒಳಗಡೆನೆ ನಿಮ್ಗೆ ಪ್ರಾಫಿಟ್ ಬರುತ್ತೆ ಅಂತಾನು ನಾನು ನೋಡ್ತಾ ಇದ್ದೀನಿ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವರು ಬೇರೆ ಊರಿಗೆ ಟ್ರಾವೆಲ್ ಆಗ್ಬಹುದು, ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಬಹುದು, ಸಮ್ ಕೈಂಡ್ ಆಫ್ ಅ ಮೂವ್ಮೆಂಟ್ ನೋಡ್ತಾ ಇದ್ದೀನಿ. ಮತ್ತೆ ಇನ್ನ ಕೆಲವರಿಗೆ ಬ್ರೇಕಪ್ ಆಗುವಂಥದ್ದು, ರಿಲೇಶನ್ಶಿಪ್ ಹಾಳಾಗಿ ಬೇಡ ಅನ್ನುವಂತ ಒಂದು ಡಿಸಿಷನ್ ನೀವೇ ತಗೊಳ್ಳುವಂಥದ್ದು, ಹಾಗೆ ನಾನು ಕೆಲವರಿಗೆ ನೋಡ್ತಾ ಇದ್ದೀನಿ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ರೀಕನ್ಸಿಲಿಯೇಷನ್ ಕೆಲವರಿಗಿದೆ, ಎಲ್ರಿಗೂ ಅಲ್ಲ. ಏನಾದ್ರೂ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೀವು ಅಡೆತಡೆಗಳು ನೋಡ್ತಾ ಇದ್ದೀರಾ, ಭಿನ್ನಾಭಿಪ್ರಾಯಗಳಾಗಿದೆ, ನೋ ಕಾಂಟ್ಯಾಕ್ಟ್ ಇದೆ ಅಂದ್ರೆ ಕಾಂಟ್ಯಾಕ್ಟ್ ವಿತ್ ಇನ್ 2 to 3 months ನೋಡ್ತಾ ಇದ್ದೀನಿ ಕೆಲವರಿಗೆ. ಎಂಪರರ್ ಬಂದಿರೋದ್ರಿಂದ ಈ ಒಂದು ಕಾರ್ಡ್ ಸ್ಪ್ರೆಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ಸ್ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಉನ್ನತವಾದ ಗ್ರೋತ್ ಇದೆ. ಓಕೆ, ಸೊ ಎಫರ್ಟ್ಸ್ ಹಾಕಿ ಒಳ್ಳೆಯ ಗ್ರೋತ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನಿಮ್ ಲೈಫ್ ನಲ್ಲಿ. ಅದಾದ ನಂತರ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಪಾರ್ಟ್ನರ್ಶಿಪ್ ನಲ್ಲಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ, ಬಿಸ್ನೆಸ್ ವಿಷಯವಾಗಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಎಸ್, ರೈಟ್ ಟೈಮ್ ಟು ಡೂ. ನಾನು ಅದರಲ್ಲೂ ಒಳ್ಳೆಯ ಬದಲಾವಣೆಗಳನ್ನ ನೋಡ್ತಾ ಇದ್ದೀನಿ. ಆನ್ ದ ಹೋಲ್ ನಿಮ್ ರೀಡಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ಒಂದು ಎನರ್ಜಿ ವೇಸ್ಟ್ ಆಗ್ತಾ ಇಲ್ಲ, ಎನರ್ಜಿನ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಕೆಟ್ಟ ಸಹವಾಸ ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರ ಇದ್ದೀರಾ. ಸೊ ಇದೆಲ್ಲ ನಿಮಗೆ ಒಳ್ಳೇದೇ ಮಾಡುತ್ತೆ ಮುಂದೆ ಕೂಡ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನಿವಾಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಏನು ಅಂತ ನಾನು ಹೇಳ್ತೀನಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳಲ್ಲಿ, ಫ್ಯೂಚರ್ ಹೇಗಿರುತ್ತೆ, ಈ ಎಲ್ಲ ವಿಷಯವಾಗೂ ನಿಮ್ಮ ಲೈಫ್ ವಿಷಯವಾಗಿ ಕ್ಲಾರಿಟಿ ಸಿಗತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಸೊ ನಿಮ್ಮ ಲೈಫ್ ಕುರಿತಾಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಲೈಫ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳಲ್ಲಿ, ಹಾಗೂ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಇದೆ ನಿಮಗೆ, ಇದೆಲ್ಲ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ನಿಮ್ಗೆ ಇವತ್ತು ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಇದು ತುಂಬಾ ದೊಡ್ಡ ಸ್ಪ್ರೆಡ್ ಆಗಿದೆ. ಸೊ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಏನ್ ಸಿಗ್ಬೇಕಿದೆ ಸಿಗುತ್ತೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಟ್ಟ ಕಾಲ ಹೋಗಿ ಒಳ್ಳೆ ಕಾಲಕ್ಕೆ ಕಾಲಿಟ್ಟಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಕೆಟ್ಟ ಟೈಮ್ ಹೋಯ್ತು, ಇನ್ನೇನು ಉಳಿದಿಲ್ಲ, ಒಳ್ಳೆ ಟೈಮ್ಗೆ ಕಾಲಿಟ್ಟಿದ್ದೀರಾ ಇವಾಗಲೇ. ಓಕೆ, ಕಂಗ್ರ್ಯಾಚುಲೇಷನ್ಸ್. 3 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮಗೆ ಮುಕ್ತಿ ಕೂಡ ಸಿಕ್ಕಿದೆ. ಅಂದ್ರೆ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ, ಆದ್ರೆ ಒಂದೇನಾಗಿದೆ ಅಂದ್ರೆ ಹಾರ್ಟ್ ಬ್ರೇಕ್ ರಿವರ್ಸ್ ಆಗಿದೆ. ಇಲ್ಲಿ ಈ ತರ ಬಂದಿದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು, ಈ ತರ ಬಂದಿದೆ. ಸೊ ಬೇಸಿಕ್ಲಿ ನಿಮ್ಗೆ ನೆಗೆಟಿವ್ ಕಾರ್ಡ್ ರಿವರ್ಸ್ ಆಗಿರೋದ್ರಿಂದ ಅಫ್ಕೋರ್ಸ್ ನಿಮಗೆ ಯಾರು ನೋವು ಅನುಭವಿಸಿದ್ರು ಅವರು ಕರ್ಮ, ಅವ್ರ ಕೆಟ್ಟ ಕರ್ಮ ಏನಿದೆ ಅವ್ರು ಅನುಭವಿಸ್ಕೊಂಡು ಹೋಗ್ತಾ ಇದಾರೆ. ನಿಮಗೆ ಯಾರು ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ರು ಅವರೊಂದು ಕೆಟ್ಟ ಟೈಮ್ ನ ಅವ್ರ ಲೈಫ್ ಅಲ್ಲಿ ನೋಡ್ತಾ ಇದಾರೆ. ಓಕೆ, ಬಿಕಾಸ್ ಆಫ್ ದೇರ್ ಬ್ಯಾಡ್ ಕರ್ಮ. ನಿಮ್ಮ ಒಳ್ಳೆ ಕರ್ಮದಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆ. ನಿಮಗೆ ಯಾರು ನೋವು ಕೊಟ್ಟಿದ್ರು ಅವ್ರಿಗೆ ಅದು ಕರ್ಮ ಆನ್ಸರ್ ಮಾಡುವಂತ ಟೈಮ್ ಆಗಿದೆ. ನಿಮಗೆ ನೋವು ಕೊಟ್ಟಿರೋ ಕರ್ಮ ಅವ್ರನ್ನ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಡೆತ್ ಕಾರ್ಡ್ ಬಂದಿದೆ. ನಿಮ್ಮ ಅಳಿವು ಅಂದ್ರೆ ನಿಮ್ಮನ್ನ ನಾಶ ಮಾಡಕ್ ನೋಡಿದವರು,
ಹಾಗೂ ನಿಮಗೆ ಕೆಟ್ಟದ್ ಬಯಸ್ಬೇಕು ಅಂತ ನಿಮ್ ಹತ್ರ ಒಂದು ಮಾಸ್ಕ್ ಹಾಕೊಂಡ್ ಬಂದು ಅಥವಾ ನಿಮ್ ಹತ್ರ ಒಳ್ಳೆಯ ರೀತಿಯಾಗಿ ಆಕ್ಟಿಂಗ್ ಮಾಡಿ ನಿಮಗೆ ದ್ರೋಹ ಮಾಡಿ ಹೋಗಿರುವಂತಹ ಜನರು ಬಹಳ ಯಾರೇ ಆಗಿರಬಹುದು, ಮಾನಸಿಕವಾಗಿ ನೋವು ಕೊಟ್ಟಿರುವಂತವ್ರು, ಬೇಸಿಕ್ಲಿ ನಿಮಗೆ ನಂಬಿಕೆ ದ್ರೋಹ ಮಾಡಿರುವಂತವ್ರು ಕೂಡ ನಿಮ್ಮ ಲೈಫ್ ಇಂದ ಕಂಪ್ಲೀಟ್ ಆಗಿ ಎಂಡ್ ಆಗಿದೆ. ಅಂದ್ರೆ ಡೆತ್ ಬಂದಿರೋದ್ರಿಂದ ಅವ್ರ ಕಡೆಯಿಂದ ಇನ್ನೇನು ಉಳಿದಿಲ್ಲ. ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಏನು, ನೀವು ಆಸ್ ಅ ಪರ್ಸನ್ ಏನು ಅಂತ ಅವ್ರಿಗೂ ಅರ್ಥ ಆಗಿದೆ. ಆ ಒಂದು ಅರಿವು ಬಂದಿದೆ, ರಿಯಲೈಸೇಷನ್ ಆಗಿದೆ ಅಂತ ಬರ್ತಾ ಇದೆ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಷಯವಾಗಿ ನೀವೇನಾದ್ರೂ ಕೈ ಹಾಕಬೇಕು ಅಂತ ಇದ್ದೀರಾ ಅಂದ್ರೆ ಈಗ ಪ್ರೆಸೆಂಟ್ ಟೈಮ್ ಸರಿ ಇಲ್ಲ. 1 ತಿಂಗಳು ನೀವು ಆ ವಿಷಯವಾಗಿ ಏನೋ ಕೈ ಹಾಕಕ್ ಹೋಗ್ಬೇಡಿ. 30 ಡೇಸ್ ಏನೋ ಆ ವಿಷಯವಾಗಿ ಹಣಕಾಸಿನ ವಿಷಯವಾಗಿ ನೀವು ಕೈ ಹಾಕಕ್ ಹೋಗ್ಬೇಡಿ. ಏನೋ ಕೊಂಡ್ಕೊಳ್ಳೋದು, ಏನೋ ತಗೊಳ್ಳೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ 1 ತಿಂಗಳು ಅಷ್ಟೇ. ಅದಾದ್ಮೇಲೆ ಮಾಡಬಹುದು. ಮತ್ತೆ ಈಗ ಜಾಬ್ ಚೇಂಜ್ ಮಾಡ್ಬೇಕು ಆತರ ಏನಾದ್ರು ಯೋಚನೆ ಇದ್ರೆ 1 ತಿಂಗಳು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಅಷ್ಟು ಒಳ್ಳೆಯ ಎನರ್ಜಿ ಪಿಕ್ ಮಾಡ್ತಾ ಇಲ್ಲ ಆ ವಿಷಯವಾಗಿ. ಟೆಂಪರೆನ್ಸ್ ಬಂದಿರೋದ್ರಿಂದ 2 ತಿಂಗಳು ಲೈಫ್ ಆರಾಮಾಗಿ ಇರುತ್ತೆ. ಸೊ ನೀವು ತುಂಬಾನೇ ನಾನು ಹೊಸದೇನೋ ಮಾಡ್ತೀನಿ, ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ನೀವು ಅಗ್ರೆಸಿವ್ ಆಗಿರುವ ಅವಶ್ಯಕತೆ ಇಲ್ಲ. ಶಾಂತವಾಗೇ ಇರಿ, ಸ್ಮೂತ್ ಆಗಿ ಲೈಫ್ ತಗೊಂಡು ಹೋಗಿ. ಆ ದಿನದಲ್ಲಿ ಏನ್ ಮಾಡ್ಬೇಕಿದೆ ಅದನ್ನ ಮಾಡಿ ಸಾಕು. ಯಾಕಂದ್ರೆ 2 ಮಂತ್ಸ್ ನಾನೇನು ಮೇಜರ್ ಚೇಂಜಸ್ ನೋಡ್ತಾ ಇಲ್ಲ. ತುಂಬಾ ತಿಳಿಯಾಗಿ ಸಾಫ್ಟ್ ಎನರ್ಜಿನಲ್ಲಿ ನೀವು ಇರ್ತೀರಾ. ಸೊ ನೀವು ಎಂಜಾಯ್ ಮಾಡುವಂತ ಟೈಮ್ 2 ಮಂತ್ಸ್ ಆಯ್ತಾ. ಜಸ್ಟ್ ಚಿಲ್ ಅಂತ ಹೇಳ್ತಾ ಇದೆ ಕಾರ್ಡ್. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಸ್ ಐ ಟೋಲ್ಡ್ 2 more months, 1 month ಅಲ್ಲ 2 months ಹಣಕಾಸಿನ ವಿಷಯವಾಗಿ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ. ಸೊ ಹುಷಾರಾಗಿ ಖರ್ಚು ಮಾಡಿ, ಅನವಶ್ಯಕವಾಗಿ ಖರ್ಚು ಮಾಡಕ್ ಹೋಗ್ಬೇಡಿ ದುಡ್ಡನ್ನ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ ಅಫ್ಕೋರ್ಸ್ ಚೇಂಜ್ ಇದೆ ನಿಮ್ ಲೈಫಲ್ಲಿ. ಆ ಒಂದು ಬದಲಾವಣೆ, ಒಳ್ಳೆಯ ಬದಲಾವಣೆ ಬರುತ್ತೆ. ಆದ್ರೆ ಸ್ವಲ್ಪ ಡಿಲೇ ನೋಡ್ತಾ ಇದ್ದೀನಿ. ಈಗ್ಲೇ ಚೇಂಜ್ ಆಗುತ್ತೆ, ಈಗ್ಲೇ ನನ್ನ ಲೈಫ್ ಚೇಂಜ್ ಆಗ್ಬೇಕು, ಈಗ್ಲೇ ನಾನು ರಿಸಲ್ಟ್ ನೋಡ್ಬೇಕು ಅನ್ನುವಂತ ಆತರದಲ್ಲಿ ಇದ್ದೀರಾ ಅಂದ್ರೆ ನೀವು ಅದರಲ್ಲಿ ಲಾಸ್ ನೋಡ್ತೀರಾ. ಹಾಗೂ ಲೈಫ್ ನಲ್ಲಿ ಇನ್ನ ಪ್ರಾಬ್ಲಮ್ಸ್ ನ ನೋಡ್ತೀರಾ. ಯಾಕಂದ್ರೆ ಆ ಒಂದು ಸ್ಟೆಪ್ ನ ತಗೊಳ್ಳೋ ಟೈಮ್ ಇವಾಗಲ್ಲ ಅಂತ ಬರ್ತಾ ಇದೆ. 2 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇದನ್ನ ನಾವು ನೋ ಕಾರ್ಡ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಮೇಜರ್ ಚೇಂಜಸ್, ನೀವೇನಾದ್ರೂ ಇವಾಗ ಮನೆ ಶಿಫ್ಟ್ ಮಾಡ್ಬೇಕು ಅಥವಾ ಏನೋ ಜಾಬ್ ಚೇಂಜ್ ಮಾಡ್ಬೇಕು ಅಥವಾ ಏನೋ ಬಿಸ್ನೆಸ್ ಮಾಡ್ಬೇಕು, 2 ಮಂತ್ಸ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಓಕೆ, ಅದು ಒಳ್ಳೆ ಟೈಮ್ ಅಲ್ಲ ನಿಮ್ಗೆ. ಈಗ ನಿಮ್ಗೆ ರಿಲ್ಯಾಕ್ಸೇಷನ್ ಟೈಮ್. ಯಾಕಂದ್ರೆ ನಿಮ್ಮ ಎನರ್ಜಿ ನಲ್ಲಿ ಒಂದಷ್ಟು ರೀಜೆನ್ಯುವೇಷನ್ ಆಗುತ್ತೆ. ಅಂದ್ರೆ ಎನರ್ಜಿ ಎನ್ಹಾನ್ಸ್ ಆಗ್ಬೇಕು ಅಂದ್ರೆ, ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನಿಮ್ ಫೋನ್ ಡೆಡ್ ಆಗಿರುವಾಗ ನೀವೇನ್ ಮಾಡ್ತೀರಾ, ಫೋನ್ ಚಾರ್ಜ್ ಹಾಕ್ತೀರಾ. ಫೋನ್ ಡೆಡ್ ಆದಾಗ ಏನಾಗುತ್ತೆ ಅಂದ್ರೆ ಚಾರ್ಜ್ ಹಾಕಿದಾಗ ನೀವು ನಾನು ಕಾಲ್ ಮಾಡ್ಬೇಕು, ನಾನು ಮೆಸೇಜ್ ಮಾಡ್ಬೇಕು ಅಂತ ಫೋನ್ ಎತ್ಕೊಂಡ್ ಮಾಡ್ತಾ ಇದ್ರೆ ಅದು ಕರೆಕ್ಟ್ ಆಗಿ ಚಾರ್ಜ್ ಆಗಲ್ಲ. ಹಾಗೂ ಚಾರ್ಜ್ ಮಾಡುವಾಗ ಫೋನಲ್ಲಿ ಮಾತಾಡಬಾರ್ದು ಅಂತಾನು ಹೇಳ್ತಾರೆ. ಸೊ ಹಾಗೆ ನಿಮ್ದು 2 ತಿಂಗಳು ಚಾರ್ಜಿಂಗ್ ಟೈಮ್ ಅಂತ ಹೇಳ್ತೀವಿ. ಚಾರ್ಜಿಂಗ್ ಟೈಮ್ ನಲ್ಲಿ ನೀವು ಏನನ್ನು ಮಾಡಕೂಡ್ದು. ಅಂದ್ರೆ ಮೇಜರ್ ಆಗಿ ಏನನ್ನು ಕೈ ಹಾಕಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದೀವಿ. ಓಕೆ, ಅದಾದ ನಂತರ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ಪೆಷಲಿ 4ನೇ ತಿಂಗಳು ತುಂಬಾ ಚೆನ್ನಾಗಿದೆ ನಿಮ್ಗೆ ಟೈಮ್. ಮದುವೆ ಆಗುವಂಥದ್ದು, ಸಿಹಿ ಸುದ್ದಿ ಕೇಳುವಂಥದ್ದು, ಹಾಗೂ ನೀವೇನಾದ್ರೂ ಒಂದು ಕಾತರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ಗೆ ಎದುರು ನೋಡ್ತಿದ್ದೀರಾ ಅಂದ್ರೆ 4th ಮಂತ್ ಅಲ್ಲಿ ಅದ್ ನೋಡ್ತಾ ಇದ್ದೀನಿ, ವಿಚ್ ಇಸ್ ಅಮೇಸಿಂಗ್. ಆಸ್ ಐ ಟೋಲ್ಡ್, ನೀವು ಚಾರ್ಜಿಂಗ್ ನಲ್ಲಿ ಇರ್ತೀರಾ 2 ಮಂತ್ಸ್ ಅಂದ್ರೆ ನಿಧಾನವಾಗೇ ಹೋಗುತ್ತೆ ಲೈಫ್. 2 ಮಂತ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಬದಲಾವಣೆ ನೋಡ್ತೀರಾ. ಬೇಸಿಕ್ಲಿ 4ನೇ ತಿಂಗಳಲ್ಲಿ ನಿಮ್ಮ ಲೈಫ್ ಅದ್ಭುತವಾಗಿ ಆಕ್ಸಲರೇಟ್ ಆಗತ್ತೆ. ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನೀವೇನಾದ್ರೂ ಅಪ್ಗ್ರೇಡ್ ಆಗ್ಬೇಕು ಅಂತ ಇದ್ದೀರಾ, ಏನೋ ಒಂದು ಕಲಿಬೇಕು ಅಂತ ಇದ್ದೀರಾ, ರೈಟ್ ಟೈಮ್ ಟು ಲರ್ನ್. ಒಳ್ಳೆ ಟೈಮ್ ನೀವೇನಾದ್ರೂ ಕಲಿಬೇಕು ಅನ್ನೋ ಆಸೆ ಇಟ್ಕೊಂಡಿದೀರಾ ಅಂದ್ರೆ ಯಾವ್ದಾದ್ರು ಕೋರ್ಸ್ ತಗೊಳ್ಳಿ, ಏನಾದ್ರೂ ಕಲೀರಿ. ಓಕೆ, ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಅವಕಾಶಗಳು 4 ತಿಂಗಳಾದ್ಮೇಲೆ ನಿಮ್ಮ ಲೈಫಿಗೆ ಬರುತ್ತೆ. ನೀವು ಯಾವ ಅವಕಾಶಗಳಿಗೆ ಎದುರು ನೋಡ್ತಾ ಇದ್ದೀರಾ ಇವಾಗ ಅದಾಗೋದಿಲ್ಲ, ಆದ್ರೆ 4 ತಿಂಗಳಾದ್ಮೇಲೆ ನಡೆಯುತ್ತೆ. ಮ್ಯೂಜಿಷಿಯನ್ ಬಂದಿದೆ. ಲುಕ್ ಎಟ್ ದಿಸ್ ಕಾರ್ಡ್. 4 ಮಂತ್ಸ್ ಆದ್ಮೇಲೆ ನಿಮ್ ಲೈಫ್ ಹೇಗಿರುತ್ತೆ ಅಂದ್ರೆ ರಾಯಲ್ ಆಗಿರುತ್ತೆ. ಓಕೆ, ನೀವ್ ಇವಾಗ ಪೊಲಿಟಿಕ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ಅದ್ಭುತವಾದ ಚೇಂಜಸ್ ನಾನು 4 ತಿಂಗಳಾದ್ಮೇಲೆ ನಿಮ್ ಲೈಫ್ ಅಲ್ಲಿ ನಡೆಯೋದು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ನಿಮ್ಮಲ್ಲಿ ಎಲ್ಲಾ ರೀತಿಯಾದ ಪವರ್ ಇರುತ್ತೆ. ಆ ಪವರ್ನ ನೀವು ಎಲ್ಲಿ ಹಾಕಿದ್ರು ನೀವು ವಿನ್ ಆಗ್ತೀರಾ, ನೀವು ಗೆಲ್ತೀರಾ. ಓಕೆ, ಮತ್ತೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅಗೇನ್ ದಿಸ್ ಇಸ್ ಅ ಪಾಸಿಟಿವ್ ಕಾರ್ಡ್. ಯಾಕೆಂದ್ರೆ ನಿಮ್ ಹತ್ರ ಸ್ವೋರ್ಡ್ ಇದೆ. ರಿಲೇಟೆಡ್ ಟು ವರ್ಕ್, ರಿಲೇಟೆಡ್ ಟು ಫೈನಾನ್ಸ್, ರಿಲೇಶನ್ಶಿಪ್ ನಲ್ಲೂ ಕೂಡ ನೀವು ತುಂಬಾನೇ ಮೆಂಟಲಿ ಇಮೋಷನಲಿ ಸ್ಟ್ರಾಂಗ್ ಆಗ್ತೀರಾ.
ನಿಮ್ಮ ಹತ್ರ ಯಾರು ಆಟ ಆಡೋದಲ್ಲ, ನಿಮ್ಮನ್ನ ನೋಡಿದ್ರೇನೆ ಗೌರವ ಕೊಡುವಂತದ್ದು ಹಾಗೂ ನಿಮ್ಮ ನಿಲುವನ್ನ ಅವರು ಅರ್ಥ ಮಾಡ್ಕೊಂಡು ರೆಸ್ಪೆಕ್ಟ್ ಮಾಡುವಂತ ಒಂದು ಅಥಾರಿಟಿನ ನೀವು ಪಡಿತೀರಾ ನಿಮ್ ಲೈಫ್ ಅಲ್ಲಿ. ಕಂಗ್ರಾಚುಲೇಷನ್ಸ್. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ ಲೈಫ್ ಅಲ್ಲಿ ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ, ನಿಮ್ ಲೈಫ್ ಅಲ್ಲಿ ಎಷ್ಟಿದ್ರು ನಿಮ್ಗೆ ನನಗ್ ಸಾಲ್ತಾ ಇಲ್ಲ, ನನಗೆ ಸಾಕಾಗಲ್ಲ, ಒಂಥರ ಕ್ರಿಬ್ಬಿಂಗ್ ಆಟಿಟ್ಯೂಡ್ ಅಂತ ಹೇಳ್ತೀವಿ, ಕಂಪ್ಲೇನಿಂಗ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಎಷ್ಟು ಕೊಟ್ರು ಸಮಾಧಾನ ಇಲ್ಲ. ಆ ಒಂದು ಆಟಿಟ್ಯೂಡ್ ನ ಫಸ್ಟ್ ನೀವು ಚೇಂಜ್ ಮಾಡ್ಕೊಳ್ಳಿ, ಅವಾಗ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟು ನಿಮ್ ಹತ್ರ ಇದ್ರು ನಿಮ್ಗೆ ನನ್ಗೆ ಸಾಲ್ತಾ ಇಲ್ಲ ಅಂತ ಒಂದು ಅನುಭವ ಆಗುತ್ತೆ. ಅದನ್ನ ಫಸ್ಟ್ ತೆಗ್ದು ಹಾಕ್ಬೇಕು ನೀವು. ಯಾಕಂದ್ರೆ ಆ ತರ ನೀವು ಯೋಚನೆ ಮಾಡಿದಷ್ಟು ನಿಮ್ಮ ಗ್ರೋತ್ಗೆ ನೀವು ಥ್ರೆಟ್ ಕೊಡ್ತಾ ಇದ್ದೀರಾ, ನಿಮ್ ಗ್ರೋತ್ ನ ನೀವು ಹ್ಯಾಂಪರ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.